Where are we today? We are in Tumkur University. What are we doing in Tumkur University? We have come to see a beautiful project done by Shivkumar. Shivkumar has given us shredder to Kalika Kendra also. The same shredder exists in Kalika Kendra, Swachagraha Kalika Kendra. Most of you must have seen. So this is shredding amazing quantity of leaves being shredded by trees in Tumkur University campus. So huge quantity of leaves come here and these people shred from morning 11 o'clock to evening 5 o'clock. And after shredding, they will make a heap of these leaves and then sprinkle water. And see, after few days, they will introduce earthworms and very good quantity of compost. The leaf mulch is very much required, carbon content. You all see the good quantity of manure coming here. This is such a good resource. Everyone feels leaves are a burden and they lit fire and they think, okay, we are getting rid of them. Such an amazing project they're doing, and he's doing it with a lot of love. The way he talks about it, if some small repair comes to the shredder, he himself will do. That is the difference of doing it with love and doing as a burden. So that is the difference. Amazing. ತಿಮ್ಮಪ್ಪ ಚೆನ್ನಾಗಿ ಮಾಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿದೆ ಗೊಬ್ಬರ. ಖುಷಿ ಆಗ್ತಾ ಇದೆ ಅಲ್ಲ ನಿಮಗೂ? ನಮಗೆ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇದೆ. ವೆರಿ ಗುಡ್, ವೆರಿ ಗುಡ್. ಸೊ ನನ್ನ ಹೆಸರು ಶಿವಕುಮಾರ್ ಅಂತ ಹೇಳ್ಬಿಟ್ಟು, ನಾನು ಕನ್ಸಲ್ಟೆಂಟ್ ಇಂಜಿನಿಯರ್. ಸೊ ವಿ ಗಿವ್ ಎ ಕಂಪ್ಲೀಟ್ ಸೊಲ್ಯೂಷನ್ ಫಾರ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಈ ಇದರಲ್ಲಿ ನಮ್ಮ ಆದ್ಯತೆ ಏನು ಅಂದರೆ, ಈಗ ಯೂನಿವರ್ಸಿಟಿ ಆಗಲಿ, ದೊಡ್ಡ ದೊಡ್ಡ ಕ್ಯಾಂಪಸ್ಸೇ ಆಗಲಿ, ಸ್ಕೂಲ್ಸು, ಕಾಲೇಜಸ್ಸು, ಈ ಇದರಲ್ಲೆಲ್ಲ ಸಿಕ್ಕಾಪಟ್ಟೆ ಮರಗಳು ಎಲ್ಲ ಇರುತ್ತೆ. ಈ ಮರಗಳಿಂದ ಬಿದ್ದಿರೋ ಎಲೆಗಳ್ನ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ತೋಚ್ತಿರಲ್ಲ. ಆ ಒಂದು ಇದರಲ್ಲಿ ಸೊ ಈ ಮಿಷಿನ್ನು ನಮ್ಮ ANS ಕನ್ಸಲ್ಟೆಂಟಿಂದಲೇ ಮಿಷಿನ್ ಕೊಟ್ಟಿದ್ದೀವಿ. ದಿಸ್ ಮಿಷಿನ್ ಈಸ್ ಕಾಲ್ಡ್ ಆಸ್ ಎ ಶ್ರೆಡರ್. ಇದು ಎಕ್ಸ್ಕ್ಲೂಸಿವ್ ಆಗಿ ಡ್ರೈ ಲೀವ್ಸ್ನ ಪುಡಿ ಮಾಡೋಕ್ಕೆ ಉಪಯೋಗಿಸ್ತೀವಿ. ಈ ಶ್ರೆಡರ್ನ ಇಂಪ್ಲಿಮೆಂಟ್ ಮಾಡಿ ನಾವು ಏನು ಇಲ್ಲಿ ತ್ಯಾಜ್ಯ ಉತ್ಪತ್ತಿ ಆಗುತ್ತೆ, ಸೊ ಅದನ್ನೆಲ್ಲ ಪುಡಿ ಮಾಡಿ ಅದನ್ನು ಗೊಬ್ಬರ ಆಗಿ ಕನ್ವರ್ಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಈ ಕಾನ್ಸೆಪ್ಟು ನಾನು ತುಂಬ ವರ್ಷದಿಂದ ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡಿದ್ರೆ ಸಹಜವಾಗಿ ಕಸ ಅನ್ನೋದು ಟ್ರಾನ್ಸ್ಪೋರ್ಟ್ ಆಗೋದು, ಹೊರಗಡೆ ಕಳಿಸೋದು ಮತ್ತು ಬೆಂಕಿ ಹಾಕೋದು ಎಲ್ಲ ಅವಾಯ್ಡ್ ಆಗುತ್ತೆ. ಸೊ ಇಲ್ಲೇ ನಾವು ಯೂನಿಟ್ ಮಾಡಿಬಿಟ್ಟು 4 ಜನಕ್ಕೆ ಕೆಲಸ ಕೊಟ್ಟರೆ ಅವರು ಖುಷಿಯಿಂದ ಕೆಲಸನೂ ಮಾಡ್ತಾರೆ. ವೇಸ್ಟ್ ಅನ್ನೋದೇನಾಗುತ್ತೆ ಅದು ಗೊಬ್ಬರವಾಗಿ ಪರಿವರ್ತನೆ ಆಗಿ ಭೂಮಿಗೆ ಸೇರಿದ್ರೆ ಇಟ್ ಹೆಲ್ಪ್ ಫಾರ್ ಸಾಯಿಲ್ ರಿಜನರೇಷನ್. ದೊಡ್ಡದು ನೋಡಿ ಎಷ್ಟು ಸಿಂಪಲ್ ಪ್ರಾಸೆಸ್ ಇದು. ನಾನು ಮಾತಾಡ್ತೀನಿ, ಒಂದು ವಿಡಿಯೋ ಮಾಡುವ. ಅಲ್ಲ ಮೇಡಮ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಎಲ್ಲಿದ್ದೀವಿ ಗೊತ್ತಾ? ತುಮಕೂರು ಯೂನಿವರ್ಸಿಟಿಯಲ್ಲಿದ್ದೀವಿ. ತುಮಕೂರು ಯೂನಿವರ್ಸಿಟಿಯಲ್ಲಿ ಏನು ಮಾಡ್ತಾ ಇದ್ದೀವಿ, ನಮ್ಮ ಶಿವಕುಮಾರ್ ಅವರು ತುಂಬ ದಿನದಿಂದ ಈ ಶ್ರೆಡ್ಡರು ಕಲಿಕಾ ಕೇಂದ್ರಕ್ಕೆ ಒಂದು ಕೊಟ್ಟಿದ್ದಾರೆ. ಅಂಥ ಶ್ರೆಡ್ಡರೇ ಇಲ್ಲಿ ಹಾಕಿದ್ದಾರೆ. ಸ್ವಚ್ಛಾಗ್ರಹ ಕಲಿಕಾ ಕೇಂದ್ರ ಬೆಂಗಳೂರಲ್ಲಿ ನೀವೆಲ್ಲರೂ ನೋಡಿರಬೇಕು. ಈ ಶ್ರೆಡ್ಡರ್ ಎಲೆನ ಸಖತ್ ಪುಡಿ ಮಾಡುತ್ತೆ. ಆ್ಯಂಡ್ ದಿಸ್ leaf shredded leaves can be used for even composting as brown material. ಅಮೇಝಿಂಗ್. ಈ ತಿಮ್ಮಯ್ಯ ಅವರು ಇಲ್ಲಿ ತುಮಕೂರು ಯೂನಿವರ್ಸಿಟಿಯಲ್ಲಿ ದಿನ 11 ಗಂಟೆಯಿಂದ 5 ಗಂಟೆವರೆಗೂ ಈ ಎಲೆಗಳನ್ನ ಶ್ರೆಡ್ಡಿಂಗ್ ಮಾಡ್ತಾರೆ. ಎಲೆಗಳು ಸುತ್ತು ಬಿದ್ದಿರೋ ಎಲೆಗಳೆಲ್ಲ ಗೂಡ್ಸ್ಕೊಂಬಂದು ಈ ಥರ ಗುಡ್ಡೆ ಹಾಕ್ತಾರೆ ಫಸ್ಟ್. ಆಮೇಲೆ ಅದನ್ನು ಸೆಗ್ರಿಗೇಟ್ ಮಾಡ್ತಾರೆ. ಅದರಲ್ಲಿ ಪ್ಲಾಸ್ಟಿಕ್ ಬಾಟಲು, ಚಾಕ್ಲೇಟ್ ಪೇಪರು, ಅದು ಇದು ಏನಾದರೂ ಇದ್ದರೆ ತೆಗೆದು ಬಿಡ್ತಾರೆ. ತೆಗೆದುಬಿಟ್ಟು ಶ್ರೆಡ್ಡಿಂಗ್ ಮಾಡಿ ಇದನ್ನೆಲ್ಲ ಅಲ್ಲಿ ಹೀಪ್ ಅಂದರೆ ಗುಡ್ಡೆ ಥರ ಹಾಕಿಬಿಟ್ಟು ಅದಕ್ಕೆ ನೀರು ಹಾಕ್ತಾರೆ. ನೀರು, ಸೆಗಣಿ ನೀರು ಹಾಕಿದರೆ ಎರೆಹುಳ ಚೆನ್ನಾಗಿ ಬರುತ್ತೆ. ಪ್ಲಸ್ ಇವರು ಎರೆಹುಳ ಇಂಟ್ರಡ್ಯೂಸ್ ಮಾಡ್ತಾರೆ. ಅದರಿಂದ ಸಖತ್ ಗೊಬ್ಬರ ರೆಡಿ ಆಗುತ್ತೆ. ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳ್ಬೋದು. ಮುಂಚೆ ಇದು ಇಷ್ಟು ಎತ್ತರ ಎಲೆಗಳು ಆಗಿ ಏನು ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ರಂತೆ. ಇವಾಗ ಸಖತ್ ಗೊಬ್ಬರ ಆಗ್ತಾ ಇದೆ. ನೈಸ್ ಬ್ರೌನ್ ಮೆಟೀರಿಯಲ್ ಫಾರ್ ಸಾಯಿಲ್. ಅಂದರೆ ಮಣ್ಣಿಗೆ ಈ ಥರ ಕಾರ್ಬನ್ ಕಂಟೆಂಟ್ ಇರೋದು ನಾವು ಫೀಡ್ ಮಾಡಿದಷ್ಟು ಮಣ್ಣು ಒಳಗಡೆ ಇರೋ ಜೀವಗಳು ಸಂತೋಷವಾಗಿರ್ತವೆ. ಖುಷಿಯಿಂದ ಮಾಡ್ತಾ ಇದ್ದೀರಲ್ವಾ ತಿಮ್ಮಯ್ಯ ಅವರೇ? ದ ವೇ ಹಿ ಟೆಲ್ಸ್ ಅಂದರೆ ತುಂಬ ಖುಷಿಯಿಂದ ಕೆಲಸ ಮಾಡ್ತಾರೆ. ಏನೋ ಕಷ್ಟ ಅಂದ್ಕೊಂಡಲ್ಲ, ಎಂಜಾಯ್ ಮಾಡ್ತಾ ಇದ್ದಾರೆ. ಅವ್ರ ಮುಖದಲ್ಲೇ ಗೊತ್ತಾಗತ್ತೆ. ಆ ಥರ ಮಾಡಬೇಕು, ಎಲ್ಲರೂ ಇಷ್ಟದಿಂದ ಮಾಡಬೇಕು ಕೆಲಸ. ವೆರಿ ನೈಸ್ ಶಿವಕುಮಾರ್, ಚೆನ್ನಾಗಿದೆ ನಿಮ್ಮ ಪ್ರಾಜೆಕ್ಟು, ಎಲೆ ಗೊಬ್ಬರ ಮಾಡೋದು. ಥ್ಯಾಂಕ್ ಯು ಮೇಡಮ್. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಕಸ ಏನು ನಾವು ಕಸ ಅಂತ ಹೇಳ್ತೀವಿ, ದಟ್ಸ್ ಎ ರಿಸೋರ್ಸ್. ಬೇರೆ ಕಡೆ ಟ್ರಾನ್ಸ್ಪೋರ್ಟ್ ಆಗೋದು ಕಡಿಮೆ ಆಗುತ್ತೆ, ಮತ್ತು ಬೆಂಕಿ ಇಡೋದು ಅವಾಯ್ಡ್ ಆಗುತ್ತೆ. And not only that, main thing is job create ಆಗುತ್ತೆ. Yes. ಓಕೆ. ಸೊ ಇದು ಏನಾಗುತ್ತೆ ಅಂದರೆ, ಎಲ್ಲಿ ನೋಡಿದ್ರೂ ಕಾಮನ್ ಪ್ರಾಬ್ಲಮ್ ಏನು ಅಂದರೆ ಲಿಟರಿಂಗ್, ಕಸ ಹಾಕೋದು. ಅದು ಯೂನಿವರ್ಸಿಟಿ ಇರಲಿ, ಪಬ್ಲಿಕ್ ಪ್ಲೇಸ್ ಇರಲಿ, ಎಲ್ಲೇ ಇರಲಿ, ಕುಡಿದು ಹಾಕೋದು, ತಿಂದು ಹಾಕೋದು. ಈ ಪೇಪರ್ ಕಪ್ಸ್ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಬರುತ್ತೆ. ಇದು ತಿಮ್ಮಯ್ಯ ಅವ್ರು ಏನು ಮಾಡ್ತೀರಾ, ಕಸ ಈ ಥರ ಎಲೆ ಬಂದ ತಕ್ಷಣ ಇದರಿಂದ ಕಸ ಗುಡ್ಸಿದಾದ್ಮೇಲೆ ಇಲ್ಲಿ ಬಂದು ಡಂಪ್ ಮಾಡ್ಕೊಂತೀವಿ. ಓಕೆ. ಇದನ್ನ ಇದ್ರಾಗ ಮುಳ್ ಬ್ರಷ್ ತಾಮ್ರ ಮೇಲೆ
ತಂದು ಅದನ್ನೆಲ್ಲ ಸಗ್ರಿಗೇಷನ್ ಮಾಡ್ಕೊಂಡು ರಿಮೂವ್ ಮಾಡ್ಕೊಂತೀನಿ. ಪ್ಲಾಸ್ಟಿಕ್ ಪ್ಲಾಸ್ಟಿಕ್, ಪೇಪರ್ ಎಲ್ಲ ಸ್ಲೀವ್ಸ್ ಎನಿವನ್ ಎಲ್ಲ ತೆಗೆದು ಬಿಡ್ತೀರಾ? ತೆಗೆದು ಬಿಡ್ತೀವಿ. ಇದೆಲ್ಲ ತೆಗಿಲಿಲ್ಲ ಅಂದ್ರೆ ಏನಾಗುತ್ತೆ? ತೆಗಿಲಿಲ್ಲ ಅಂದ್ರೆ ಮಿಷಿನ್ ಅಲ್ಲಿ ಓಡಲ್ಲ ಮೇಡಮ್, ಮುಂದ್ಗಡೆ ಲಾಕ್ ಆಗುತ್ತೆ, ಸ್ಟೋರೇಜ್ ಎಲ್ಲ ಆಗ್ಬಿಟ್ಟು ಆಫ್ ಆಗ್ಬಿಡ್ತೈತೆ ಅದು. ಈ ತರದ್ದೆಲ್ಲ ರಿಮೂವ್ ಮಾಡ್ಬಿಟ್ಟು ಆಮೇಲೆ ಅದಕ್ಕೆ ನೀರು ಸಿಂಪಡಣೆ ಮಾಡ್ಕೊಂಡು ನಾವು ಮಿಷಿನ್ ರನ್ ಮಾಡ್ತೀವಿ. ಈ ತೆಗೆದಿದ್ದನ್ನ ಏನ್ ಮಾಡ್ತೀರಾ? ಇದನ್ನ ಇಲ್ಲಿ ಸಗ್ರಿಗೇಷನ್ ಮಾಡ್ಬಿಟ್ಟು ಇದನ್ನ ಪ್ಲಾಸ್ಟಿಕ್ ಬಾಟಲ್ ಎಲ್ಲ ರಿಮೂವ್ ಮಾಡ್ಬಿಟ್ಟು ಒಂದು ಚೀಲಕ್ಕೆ ತುಂಬಿಕ್ಕಿತೀವಿ. ನಮ್ಮ ಮೇಲಧಿಕಾರಿಗಳು ಅದನ್ನ ಮುನ್ಸಿಪಲ್ ನಾನು ಕರೆದು ರಿಮೂವ್ ಮಾಡಿಸ್ತಾರೆ. ಓಕೆ ಓಕೆ. ಸೊ ಈ ರೀತಿ ಮಾಡೋದ್ರಿಂದ ಇವ್ರಿಗೆ ಏನು ಅನುಕೂಲ ಆಗುತ್ತೆ ಅಂದರೆ ಮಿಷಿನ್ ಮೇಂಟೆನೆನ್ಸು ಕಡಿಮೆ ಆಗುತ್ತೆ. ಸೊ ಮಿಷಿನ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಈ ಥರ ಬಿಫೋರ್ ಫೀಡಿಂಗ್ ಟು ದ ಮಿಷಿನ್ ಮಾಡ್ಕೊಳ್ಳೋದಕ್ಕೂ ತುಂಬ ಅನುಕೂಲ ಆಗುತ್ತೆ. ಸೊ ಗೊಬ್ಬರ ಮಾಡಬೇಕಂದ್ರು, ಮಿಷಿನ್ ಹಾಕಬೇಕಂದ್ರು, ಏನು ಮಾಡಬೇಕಂದ್ರು ಸೋರ್ಸ್ ಸೆಗ್ರಿಗೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ ಪಬ್ಲಿಕ್ ಪ್ಲೇಸಸ್ ವೇರ್ ಸೋರ್ಸ್ ಸೆಗ್ರಿಗೇಷನ್ ಇಸ್ ನಾಟ್ ಪಾಸಿಬಲ್, ಅಟ್ಲೀಸ್ಟ್ ಮ್ಯಾನ್ಯುಯಲ್ ಸೆಗ್ರಿಗೇಷನ್, ಸೆಕೆಂಡರಿ ಸೆಗ್ರಿಗೇಷನ್ ಅಟ್ಲೀಸ್ಟ್ ಶುಡ್ ಹ್ಯಾಪನ್ ಬಿಫೋರ್ ಇಟ್ ಎಂಟರ್ಸ್ ದ ಕಾಂಪೋಸ್ಟಿಂಗ್ ಪಿಟ್ ಆರ್ ದ ಮೆಷಿನ್. ಮೆಷಿನ್ ಬ್ಲಾಕ್ ಆಗೋದು, ಇವ್ರಿಗೆ ತೊಂದರೆ ಆಗೋದು ಅದೊಂದೇ ಅಲ್ಲ, ಗೊಬ್ಬರ ಕ್ವಾಲಿಟಿ ವಿಲ್ ಫಾಲ್ ಡೌನ್. ಯಾಕಂದರೆ ದಿಸ್ ವಿಲ್ ಬಿ ಶ್ರೆಡೆಡ್ ಇನ್ ಟು ಪೀಸಸ್, ಸ್ಮಾಲ್ ಪೀಸಸ್ ಆಗಿ, ಚಿಕ್ಕ ಪೀಸಸ್ ಆಗಿ ಮೈಕ್ರೋ ಪ್ಲಾಸ್ಟಿಕ್ಸ್ ಆಗಿ ಉಳಿಯುತ್ತೆ. ಆ ಮೈಕ್ರೋ ಪ್ಲಾಸ್ಟಿಕ್ಸ್ ವಿಲ್ ಎಂಟರ್ ದ ಸಾಯಿಲ್ ಆ್ಯಂಡ್ ಸಾಯಿಲ್ ವಿಲ್ ಬಿಕಮ್ ಕಂಟ್ಯಾಮಿನೇಟೆಡ್ ವಿತ್ ಪ್ಲಾಸ್ಟಿಕ್. ಸೊ ಈ ಥರ ಈ ಪೀಸಸ್ ದೊಡ್ಡದಿದ್ದಾಗೆ ಆಯೋದು ಈಸ್ ಎ ವೆರಿ ಗುಡ್ ಚಾಯ್ಸ್. ಈಗ ಹೋಗುತ್ತೆ ಇದು ವೈಟ್ ಪೇಪರ್ ಏನಿದೆ ಇದು ಹೋಗುತ್ತೆ, ಬಟ್ ಅಂದ್ರೆ ಇದಕ್ಕೆ ಹಾಕಿ, ಯಾಕೆ ಅಂದ್ರೆ ಇದನ್ನ ಮತ್ತೆ ರೀಸೈಕಲ್ ಮಾಡಿ ಪೇಪರ್ ಮಾಡ್ತಾರೆ. ಇಟ್ ಈಸ್ ಸಚ್ ಎ ಮೆಡಿಟೇಟಿವ್ ಪ್ರಾಸೆಸ್. ಆರಾಮಾಗಿ ಕುತ್ಕೊಂಡು ಆಯೋದು. ನನ್ನ ಬಿಟ್ಟರು ಆಯ್ದು ಬಿಡ್ತೀನಿ. ಆಮೇಲೆ ಈಗ ಏನು ಮಾಡಬೇಕು ಅಂದರೆ ಮೇಡಮ್ ಇವರು, ಸೊ ದೇ ಶುಡ್ ಬ್ರಿಂಗ್ ಸ್ಟೂಡೆಂಟ್ಸ್ ಆ್ಯಂಡ್ ದೇ ಶುಡ್ ಶೋ ದೆಮ್. ಇನ್ವಾಲ್ವ್ಮೆಂಟು ಒಂದು ಶೋ ಪೀಸು ಮಾಡಬೇಕು ಅವ್ರಿಗೆ. ನೋಡಿ ನೀವು ಲಿಟ್ರಿಂಗ್ ಮಾಡೋದ್ರಿಂದ ಈ ಥರ ಪ್ರಾಬ್ಲಮ್ ಆಗುತ್ತೆ, ಆ ಡಸ್ಟ್ಬಿನ್ಗೆ ಹಾಕಿ ಕೆಳಗಡೆ ಹಾಕೋದು ತಪ್ಪಿ. ಸೊ ದಟ್ 50% ಇಲ್ಲಿ ಅವಾಗ ಸೆಗ್ರಿಗೇಷನ್ ವಿಲ್ ಬಿ ಅವಾಯ್ಡೆಡ್. ಅವಾಯ್ಡ್ ಮಾಡೋದಕ್ಕೆ ತೋರಿಸಿದ್ರೆ ಅಲ್ಲಿ ಗೊತ್ತಾಗುತ್ತೆ. ಒಂದು ಇದು ತೋರಿಸಿದ್ರೆ ಅವ್ರು ಮಾಡ್ಕೊಂತಾರಂತೆ, ಅವ್ರ ಹತ್ರ ಮಾಡಿಸ್ಬೇಕು. ಇವಾಗ ಯೂನಿವರ್ಸಿಟೀಸ್ ಎಲ್ಲ ಮ್ಯಾಂಡೇಟ್ ಮಾಡ್ತಾ ಇದ್ದಾವೆ ಸ್ಟೂಡೆಂಟ್ಸ್ಗೆ ಈ ತರ ಆಕ್ಟಿವಿಟೀಸ್ ಮಾಡಬೇಕು. 100 ಮಾರ್ಕ್ಸ್ ಇದೆ ಮೇಡಮ್, 400 ಮಾರ್ಕ್ಸ್ ನೀವು ಯೂನಿವರ್ಸಿಟಿಯಲ್ಲಿ ಎಲ್ಲ ಬ್ಯಾಚಸ್ ಅಲ್ಲಿ ಮಾಡೋ ತರ ಮಾಡಿಸಿ. ನಾವು ಇದನ್ನೇ 4 ವರ್ಷ ತಗೊಂಡೆ, ಅದೆಲ್ಲ ಹೇಳ್ಕೊಡ್ತೀನಿ. ಏನ್ ಮಾಡ್ತೀರಾ, ಇವ್ರ ಕೋಆಪರೇಷನ್ ಬೇಕು. ನಮ್ಮಂತವ್ರು ಬಂದಾಗ ಉಪಯೋಗಿಸ್ಕೊಂಡು ಮಾತಾಡ್ಸಕ್ ಬಿಡ್ಬೇಕು. ನಾವು ಮಾತಾಡಿ ಅವ್ರು